ಇಲ್ಲ ಇಷ್ಟ ಬಜ್ಜಿ ಬೋಂಡ ಹೀರೆಕಾಯಿ ಬಜ್ಜಿ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಶುಕ್ರವಾರ, ಆಷಾಢ ಶುಕ್ರವಾರ ಅಲ್ವಾ. ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗಿದ್ದೀವಿ. ಮತ್ತು ಇವತ್ತು ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಇವಾಗ ಹೋಗ್ಬೇಕು ನಾವು ದೇವಸ್ಥಾನಕ್ಕೆ ಹೋಗಿ 2 ದೇವಸ್ಥಾನಕ್ಕೆ, ಯಲ್ಲಮ್ಮನ ದೇವಸ್ಥಾನ, ಮುನೇಶ್ವರ ದೇವಸ್ಥಾನ ಇರೋದು. ಒಂದ್ಸಲ ಹೋಗಿದ್ವಿ, ನೀವು ನೋಡಿರ್ಬೋದು ಲಾಗಲ್ಲಿ, ಹಳೆಯೊಬ್ರು ನೋಡಿರ್ಬೋದು. ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಮತ್ತು ಶನ್ಮಾತನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂದ್ಬಿಟ್ಟು ಇವಾಗ ಪೂಜೆ ಸಾಮಾನೆಲ್ಲ ತೊಗೊಂಬಂದವ್ರೆ. ಎಲ್ಲ ಬ್ಯಾಗ್ ಇಟ್ಕೊಂಡು ರೆಡಿ ಆಗಬೇಕು. ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದ್ವಿ. ಚೌಡಮ್ಮನಿಗೆ ಪೂಜೆ ಎಲ್ಲ ಆಯಿತು. ನಮ್ಮ ಯಜಮಾನ್ರು ಇದು ಹೊಸ ಬ್ಯಾಸ್ಕೆಟ್ ಹಾಕ್ಸಿರೋದು, ದೊಡ್ಡ ಬ್ಯಾಸ್ಕೆಟ್. ಇದು ದೇವಸ್ಥಾನಕ್ಕೆ ಅಂದ್ಬಿಟ್ಟು ಹಾಕ್ಸವ್ರೆ ನೋಡಿ. ಇದು ಬೇರೆ ಏನು ಹಾಕ್ಸವ್ರಲ್ಲ, ಮಾಡ್ಸವ್ರೆ. ಇದು ಹೊಸ ಬ್ಯಾಸ್ಕೆಟ್ ಮಾಡ್ಸವ್ರೆ, ಅಂದ್ರೆ ಹಾಕ್ಸವ್ರೆ. ಇದು ಮಾಡ್ಸಿರೋದು. ಇದು ಒಂದು ನಾನು ಸ್ವಲ್ಪ ಚಿಕ್ಕದು, ಇದು ದೊಡ್ಡದು. ನಾನು ಯಾಕೆ ಈ ಥರ ಮಾಡಿಸಿದ್ರಿ ಚೆನ್ನಾಗಿಲ್ಲ ಅನ್ನೋಕ್ಕೆ. ನಮಗೆ ಎಲ್ಲೂ ಸಿಕ್ಕಿಲ್ಲ ಸ್ವಲ್ಪ ದೊಡ್ಡ ಸೈಜಲ್ಲಿ ದೇವಸ್ಥಾನಕ್ಕೆ ಎತ್ಕೊಂಡು ಹೋಗೋಕ್ಕೆ. ಇದು ಬೇರೆ ಇನ್ನೇನಕ್ಕೂ ಯೂಸ್ ಮಾಡಲ್ಲ, ಬರೀ ದೇವಸ್ಥಾನಕ್ಕೆ ಮಾತ್ರ ಯೂಸ್ ಮಾಡ್ತೀವಿ ಅಷ್ಟೇ. ನನಗಂತೂ ಈ ಬ್ಯಾಸ್ಕೆಟ್ ಅನ್ನೋದೇ ಇಷ್ಟ ಆಗಿಲ್ಲ. ಇವಾಗ ಓಲ್ಡ್ ಮಾಡ್ರನ್ಗೆ ನಮ್ಮ ಯಜಮಾನ್ರು ಈ ಥರ ಮಾಡ್ಸವ್ರೆ. ಇನ್ನು ಇವಾಗ ಎಷ್ಟು ಫ್ಯಾನ್ಸಿಯಾಗಿ ಬರುತ್ತೆ ನನಗೆ ಗೊತ್ತಿಲ್ಲ. ನನಗೇನೋ ಸುಮ್ಮನೆ ಇರೋದು, ಏನು ಹೊಳ್ಳಿಸ್ಕೊಂಡು ಕಪ್ಪದ ಏನಕ್ಕೆ ಹಾಕೊಂತ ಇದೆ ಇವತ್ತು ದೇವಸ್ಥಾನಕ್ಕೆ. ಕಪ್ಪುದು ಇದು ಬ್ಯಾಸ್ಕೆಟ್ ಬಂದು ತುಂಬಾ ಹಳೇದು, ನನಗಂತೂ ಇಷ್ಟ ಆಗಿಲ್ಲ. ಗೊತ್ತಿದ್ದಿದ್ರೆ ನಾನು ಕ್ಯಾನ್ಸಲ್ ಮಾಡಿಸ್ತಾ ಇದ್ದೆ. ಗೊತ್ತಿಲ್ದಿರಂಗೆ ಮಾಡ್ಸಿರೋದು ನಮ್ಮ ಯಜಮಾನ್ರು. ನಾನು ಇಲ್ಲಾಂದ್ರೆ ಬೇಡ ಅಂತೀನಿ ಅಂದ್ಬಿಟ್ಟು ಮಾಡ್ಸಿರೋದೇ. ಇದು ರೆಡಿಮೇಡ್ ಅಲ್ಲ, ನನ್ನ ಮಗ್ಳು ಹೇಳ್ದಂಗೆ ಇದು ರೆಡಿ ಅಲ್ಲ, ಹಾಕ್ಸಿರೋದು. ಇದು ಅಂದ್ರೆ ಬೇರೆಯವ್ರಿಗೆ ದುಡ್ಡು ಕೊಟ್ಟು ಹಾಕ್ಸಿರೋದು. ನನ್ನ ಮಗ್ಳೇ ಹೇಳ್ತಾಳೆ ಹಾಕ್ಸಿರೋದಲ್ಲ, ರೆಡಿಮೇಡ್ ಅಂದ್ಬಿಟ್ಟು ರೆಡಿ ಅಲ್ಲ ಇದು. ಕಾಯಿ, ಬಾಳೆಹಣ್ಣು ಮತ್ತೆ ಹೂವು ತಗೊಂಡಿದೀವಿ. ಮತ್ತೆ ಇದು ಪೂಜೆಗೆ ತಟ್ಟೆ, ಅಲ್ಲಿ ತಟ್ಟೆ ಒಳಗಡೆ ಇಟ್ಟು ಕೊಡಕ್ಕೆ ಎಲೆ ಅಡಿಕೆ. ಅಡಿಕೆ, ಅರ್ಶಿನ, ಕುಂಕುಮ ಇಷ್ಟು ಇಟ್ಕೊಂಡು ಏನು ನೋಡಿ. ನನ್ ಮಗ ಎಲ್ಲಾನು ಹೋಗ್ಬೇಕಾದ್ರೆ ಇದು ಕಪ್ಪು ಶರ್ಟ್ ಹಾಕೊಂಡು ಮನೇಲಿದ್ರೆ ಫುಲ್ ಫ್ಯಾನ್ಸಿ ಆಗಿರ್ತಾನೆ. ಎಲ್ಲಾನ ಹೋಗ್ಬೇಕಂದ್ರೆ ಈ ತರ ಹಾಕೊಂಡ್ ಬರ್ತಾನೆ ನನ್ ಮಗ. ಇವಾಗ ನನ್ ಮಗ ಜಿಮ್ಗೆ ಹೋಗ್ತಾನೆ, ಬಾಡಿ ಬಿಲ್ಡರ್ ಮಾಡಕ್ಕೆ. ಅಷ್ಟೇನಮ್ಮ? ಎಲ್ಲ ರೆಡಿ ಆಗಿದ್ದೀವಿ, ಇನ್ನೇನು ಹೋಗ್ಬೇಕು. ನಮ್ಮ ಯಜಮಾನ್ರು ಬಂದರು, ನನ್ನ ಮಗ ಅವರು ಬಂದವ್ರೆ. ಯಾರೋ ಕಸ್ಟಮರ್ ಅವರು ಫೋನ್ ಮಾಡಿದ್ರು, ಅಂದರೆ ಬರ್ತಾ ಇದ್ದೀವಿ ಗೊತ್ತಿರೋರು, ಬರ್ತಾ ಇದ್ದೀವಿ ಅಂದರು. ಅದಕ್ಕೋಸ್ಕರ ಅವ್ರನ್ನ ಕಾಯ್ಕೊಂಡಿದ್ವಿ. ಅವ್ರು ಬಂದು ಹೋದ್ಮೇಲೆ ಹೋಗ್ಬೇಕು. ಇವಾಗ ನನ್ನ ಮಗ ಬಂದು ಇನ್ನೇನೆಲ್ಲ ರೆಡಿ ಆಗವ್ರೆ. ಇನ್ನೇನು ಕಾರಲ್ಲಿ ಹೋಗ್ಬೇಕಷ್ಟೆ. ಏನಕ್ಕೋ ತೊಗೊಂಬಂದವನೇ, ಏನಕ್ಕೆ ಅಂತ ಕೇಳ್ತಾ ಇದ್ದೀವಿ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಪಕ್ಷಿ ಗೂಡು ಕಟ್ಟಿರೋದು, ಮೊಟ್ಟೆ ಇಟ್ಟೈತೆ. 2 ಮೊಟ್ಟೆನ ಇಟ್ಟಿರೋದು. ಬಂದು ಕಾವು ಇಡತ್ತೆ, ಆಮೇಲೆ ಹೋಗುತ್ತೆ. ಅದು ಹೆಂಗೆ ಒಳಗಡೆ ಹೋಗ್ತೈತೆ ಅನ್ನೋದೇ ಗೊತ್ತಿಲ್ಲ. ಬರೀ ಮುಳ್ಳೆ ಇರೋದು, ಆ ಗಿಡದಲ್ಲಿ ಮಾತ್ರ ಬರೀ ಮುಳ್ಳೆ ಇರೋದು. ಅದು ಹೆಂಗೆ ಹೋಗಿ ಅದು ಹೆಂಗೆ ಕಾವಿಡ್ತಾಯಿತ್ತು ಅನ್ನೋದೇ ಗೊತ್ತಿಲ್ಲ. ನೋಡಿ, ಮುಟ್ಟಿದ್ರೆ ಸಾಕು ಬರೀ ಮುಳ್ಳೆ.
ಏ ಶೋ ಶೋ ಸುಮ್ಮನೆ ಇರು. ಎಲ್ಲ ಹುಷಾರು. ಕ್ಲೈಮೇಟ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಮತ್ತೆ ಹೋಗ್ತಾ ಇದ್ವಿ, ನವಿಲು ಕಲ್ಲಿನ ಮೇಲೆ ಕುತ್ಕೊಂಡಿತ್ತು, ದೊಡ್ಡ ಸೈಜ್ ನವಿಲು. ನಮ್ಮ ಯಜಮಾನ್ರ ಕಣ್ಣಕ್ ಕಾಣಿಸ್ತು, ನಮಗ್ ಕಾಣಿಸ್ಲಿಲ್ಲ. ಅದು ನಾವ್ ಎಷ್ಟೊತ್ತು ನೋಡಿದ್ವಿ, ಆಮೇಲೆ ಝೂಮ್ ಮಾಡಿ ನೋಡಿದ್ಮೇಲೆನೆ ನಮಗ್ ಗೊತ್ತಾಗಿರೋದು ನವಿಲ್ ಐತೆ ಅನ್ಬಿಟ್ಟು. ತುಂಬಾ ಚೆನ್ನಾಗಿ ಕುತ್ಕೊಂಡಿತ್ತು. ಅಂದ್ರೆ ಕ್ಲೈಮೇಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಈ ಕ್ಲೈಮೇಟ್ಗೆ ಅದು ನವಿಲು ಈ ತರ ಪ್ಲೇಸ್ ಅಲ್ಲಿ ತುಂಬಾ ಇರತ್ತೆ ನವಿಲು. ಇವಾಗ ನಾವು ಹೋಗ್ತಾ ಇದ್ದೀವಿ ಮಧುರೆಗೆ. ಫಸ್ಟ್ ಬಂದು ಷಣ್ಮತನ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಅಂದ್ಬಿಟ್ಟು ಇವತ್ತು ಬೆಳಿಗ್ಗೆನೆ ಹೋಗ್ತಾ ಇದ್ದೀವಿ. ನನ್ನ ಮಗಳು ಅವಾಗಲೇ ಬಂದು ಆಷಾಢ ಮಾಸ ಆವಾಗಲೇ 5 ದಿವಸ ಆಗೋಯ್ತು ಅವಳು ಬಂದು. ಎಷ್ಟು ಬೇಗ 1 ವಾರ ಹೊಟ್ಟೋಗತ್ತ. ನಮ್ಮ ಯಜಮಾನ್ರು, ನನ್ನ ಮಗ ಅವರು. ಕಂಡ್ಲು ಬಾಗನ್ ಮೇಕೆ ನವಿಲು ಬೆಳಿಗ್ಗೆ ಚೆನ್ನಾಗಿ ಕಾಣ್ತಾ ಇತ್ತು. ಸ್ಕೂಲು ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನದಲ್ಲಿ ಇವತ್ತು ರಶ್ ಕಮ್ಮಿನೇ ಇರತ್ತೆ, ಯಾಕಂದ್ರೆ ಇವತ್ತು ಶುಕ್ರವಾರ ಅಲ್ವಾ. ನಾಳೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂತ ಇರ್ತಾರೆ ಶನಿವಾರ. ಇವತ್ತು ದೇವಸ್ಥಾನಕ್ಕೆ ಬಂದು ರೀಚ್ ಆದ್ವಿ. ಜನ ತುಂಬಾ ಕಮ್ಮಿ ಇದ್ರು. ಪೂಜೆಗೆಲ್ಲ ಅಲ್ಲೇ ಸಿಕ್ಕತ್ತೆ. ನಾವು ಬರೀ ಕೈಯಲ್ಲಿ ಹೋದ್ರು ಎಲ್ಲ ಅಲ್ಲೇ ತಗೊಬೋದು. ತುಂಬಾ ಕೇಳ್ತಾ ಇರ್ತಾರೆ, ಪೂಜೆಗೆ ತಗೊಳ್ಳಿ ಅನ್ಬಿಟ್ಟು ಕೇಳ್ತಾ ಇರ್ತಾರೆ. ನಾವು ಮನೆಯಿಂದಾನೇ ತಗೊಂಬಂದ್ಬಿಟ್ಟಿದ್ವಿ ಎಲ್ಲ ಪೂಜೆಗೆಲ್ಲ. ಇವತ್ತು ನೋಡಿ ಜನನೇ ಇಲ್ಲ. ಇದೇ ಶನಿವಾರ ಬಂದ್ರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ. ನಾವು ಬೆಳಿಗ್ಗೆ ಹೋದ್ರೆ ಮಧ್ಯಾಹ್ನ ಆಗುತ್ತೆ, ಯಾಕಂದ್ರೆ ಮಹಾಮಂಗಳಾರತಿ 9 ಗಂಟೆಗೆ ರಾವ್ಕಾಲ ಪೂಜೆ ಇರುತ್ತೆ. ರಾವ್ಕಾಲ ಪೂಜೆ ಆದ್ಮೇಲೆನೆ ಅವರು ಲೈನ್ ಬಿಡೋದು. ತುಂಬಾ ಲೇಟ್ ಆಗುತ್ತೆ ಶನಿವಾರ ಹೋದ್ರೆ. ಬೆಳಿಗ್ಗೆ ಹೋದ್ರೂ ಲೈನಲ್ಲೇ ನಿಂತ್ಕೊಂಡಿರ್ಬೇಕು. ನಾವು ಇವತ್ತು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತಲ್ವಾ, ಅದೇ ರೂಟಲ್ಲಿ ಅಂದ್ಬಿಟ್ಟು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ವಿ ಪೂಜೆಗೆ ಇಟ್ಕೊಂಡು. ಮದ್ವೆ ಆಗೋಗಿಂದನೂ ರಮ್ಯನ್ ಮದ್ವೆ ಆಯ್ತಲ್ವಾ, ಅವಾಗಿಂದನೂ ಬರಕ್ ಆಗಿರ್ಲಿಲ್ಲ. ಅದಕ್ಕೋಸ್ಕರ ಬಂದು ಹಂಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಇಲ್ಲಿಗೂ ಬಂದಿದ್ದೀವಿ. ಅಲ್ಲೇ ಹಚ್ಚ, ಆಚೆನೆ ಹಚ್ಚ. ಕೆಳಗಡೆ ಇಕ್ಬಿಟ್ಟ ಹಾಕು. ಆಚೆನೆ ಕಟ್ಟಿ. ಆಮೇಲೆ ಇಲ್ಲಿ ಪೂಜೆ ಮಾಡ್ಕೊಡ್ತಾರೆ. ಮೆರವಣಿಗೆ ದೇವ್ರಿಗೆ ಇಲ್ಲೇ ಯಾವಾಗೂ ಅಷ್ಟೇ ಇಲ್ಲೇ ಮಾಡ್ಕೊಡೋದು. ಒಳಗಡೆ ಆದ್ರೆ ಶನಿವಾರ ಬೆಳಿಗ್ಗೆ ಹೊತ್ತು ಮಾಡ್ಕೊಡ್ತಾರೆ, ಅಭಿಷೇಕ ಇರತ್ತೆ, ಆ ಟೈಮಲ್ಲಿ ಮಾಡ್ಕೊಡ್ತಾರೆ. ಇಲ್ಲ ಅಂದ್ರೆ ಆಚೆ ಕಡೆನೂ ಮಾಡ್ಕೊಡ್ತಾರೆ. ಇವಾಗ ಇಲ್ಲಿ ಪೂಜೆ ಮಾಡಿಸ್ಕೊಂತಾ ಇದ್ದೀವಿ.
ದರ್ಶನ ಎಲ್ಲ ಆಯಿತು. ರಶ್ ಏನಿರಲಿಲ್ಲ, ಇವತ್ತು ಶುಕ್ರವಾರ ಅಲ್ವಾ, ರಶ್ ಕಮ್ಮಿ ಇದ್ರು. ನಾಳೆ ರಶ್ ಇರತ್ತೆ ಶನಿವಾರ. ದರ್ಶನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ. ಮಾಡಿಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಯಾಕೆ ಕಾರ್ ಬರ್ತೈತೆ ಅಂದೆ. ಅಲ್ಲ ತಿನ್ನೋರು ಯಾವ್ದು ಬೇಕಾಗ್ತದೆ. ತಿನ್ರಿ, ಏನ್ ಬೇಕು? ಬಜ್ಜಿ, ಬೋಂಡ, ಹೀರೆಕಾಯಿ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ ತುಂಬ ಚೆನ್ನಾಗಿತ್ತು. ಒಂಥರ ಟೇಸ್ಟ್ ಆಗಿತ್ತು. ಮನೇಲಿ ಮಾಡ್ತೀವಲ್ವ ಅದೇ ಟೈಪಲ್ಲಿತ್ತು, ಚೆನ್ನಾಗಿ. ಇವಾಗ ನಾವು ಶನಿಮಾತನ ದೇವಸ್ಥಾನ ದರ್ಶನ ಮುಗಿಸ್ಕೊಂಡ್ವಿ. ಇವಾಗ ನಾವು ಪಿಳ್ಳಳ್ಳಿ ಎಲ್ಲಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ವಿಡಿಯೋ ತೆಗಿಸ್ದೆ ಬೂರ್ಕೆ ಆಯ್ತಾ? ಮಾತಾಡ ಮಾತಾಡ. ಮಾತಾಡ. ಇವಾಗ ಎಲ್ಲಿಗೆ ಬಂದಿದ್ದೀವಿ? ಆಮೇಲೆ ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀವಿ. ಹೇಳುವ ಇದೆಯಲ್ಲ ಸಿಗ್ಗು ಯಾವ್ದನ್ನ ಚಿನ್ನೋಡಿಸ್ತಾಡ. ಓಕೆ, ಸಿಗ್ ಫೋಡಕ್ಕೆ ಅವ್ನು ನನ್ನೇ ಮಾಡ್ತಾವನೆ. ಅಪ್ಪನ್ ಮಾಡಿ ಸ್ವಲ್ಪ ಸುಳಿ ಇದೆ. ಇದೇಂ ಸೇಸದಿ ಇಟ್ಲ ವಿಡಿಯೋ ಸುಳಿ. ನನ್ನ ಮಗ ವಿಡಿಯೋ ಮಾಡೋಂಗಿದ್ರೆ ಈ ಥರನೇ ಮಾಡೋದು. ತಮಾಷೆ ಮಾಡ್ತಾನೆ ಇರ್ತಾನೆ. ಅದಕ್ಕೋಸ್ಕರ ನನ್ನ ಮಗನ ಕೈಗೆ ಫೋನೇ ಕೊಡಕ್ಕೆ ಹೋಗಲ್ಲ. ಇವಾಗ ಒಳಗಡೆ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ. ಪೂಜೆಗೆಲ್ಲ ಇಟ್ಕೊತಾ ಇದ್ವಿ. ಮುನೇಶ್ವರ ದೇವರಿಗೆ ಮತ್ತು ಎಲ್ಲಮ್ಮನಿಗೆ ಪೂಜೆಗೆಲ್ಲ ಇಟ್ಕೊತಾ ಇದ್ವಿ. ಪೂಜೆಗೆ ಹಾರ ಎಲ್ಲ ತೊಗೊಂಬಂದಿದ್ವಿ. ಪೂಜೆ ಎಲ್ಲ ಆಯಿತು. ಐನೂರು ಪೂಜೆ ಎಲ್ಲ ಮಾಡಿಕೊಟ್ರು. ಮತ್ತು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ. ಈ ದೇವಸ್ಥಾನಕ್ಕೆ ಬಂದು ತುಂಬ ವರ್ಷದ ಒಂದು 20 ವರ್ಷದ ಹಿಂದೆ ಬಂದಿರೋದು. ರೀಸೆಂಟಾಗಿ ಮೊನ್ನೆ ದೇವ್ರನ್ನ ಬಿಡಬೇಕಾಯಿತು, ಆವಾಗ ಬಂದಿದ್ವಿ ಅಷ್ಟೇ. ಇದು ಒಂದು 3 months ಹಿಂದೆ ಬಂದಿದ್ವಿ. ಅದಕ್ಕಿಂತ ಮುಂಚೆ 20 years ಬ್ಯಾಕ್ ನಾವು ಇಲ್ಲಿ ಒಂದು 4 ದಿವಸ ಇದ್ವಿ. ನನಗೆ ಮೈಗೆ ಹುಷಾರಿಲ್ದಿರೋವಾಗ ಇಲ್ಲಿದ್ವಿ. ತಿರ್ಗಾ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಂದರೆ ಪೂಜೆ ಕೊಟ್ಬಿಟ್ಟು ಮಾಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು, ಮಗಳು ಮದುವೆ ಆಯ್ತಲ್ವ, ಅದಕ್ಕೋಸ್ಕರ ಕೊಟ್ಟು ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಹುತ್ತ ಬಂದ್ಬಿಟ್ಟು ತುಂಬ ದೊಡ್ಡದು ಹುತ್ತ ಬಂದು ಅದು ಸೀಲಿಂಗೇ ತೆಗ್ದ್ಬಿಟ್ಟವ್ರೆ. ಮುಂಚೆ ಹುತ್ತ ಸುತ್ತಬೋದಾಗಿತ್ತು, ಇವಾಗ ಸುತ್ತಕ್ಕಾಗಲ್ಲ, ಕ್ಲೋಸ್ ಮಾಡ್ಬಿಟ್ಟವ್ರೆ. ಪೂಜೆ ಮುಗಿಸ್ಕೊಂಡ್ವಿ. ಇಲ್ಲಿ ಎಲ್ಲಮ್ಮನ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆಯ್ತು. ಪೂಜೆ ಎಲ್ಲ ಮಾಡಿಕೊಟ್ರು. ಎಲ್ಲಮ್ಮನ ದೇವಸ್ಥಾನದಲ್ಲಿ ಎಲ್ಲಮ್ಮ ದೇವರು ಮತ್ತೆ ಮುನೇಶ್ವರ ದೇವರು 2 ದೇವ್ರು ಇರೋದು. ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯ್ತು. ಪೂಜೆ ಮುಗಿಸ್ಕೊಂಡು ಭೈರವೇಶ್ವರ ಅಂತೆ, ಭೈರವೇಶ್ವರ ಮುಗಿಸ್ಕೊಂಡು ನಾವಿವಾಗ ಹೋಗ್ತಾ ಇದ್ದೀವಿ. 2 ದೇವಸ್ಥಾನ ದರ್ಶನ ಆಯ್ತು, ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ.
ಈ ದೇವಸ್ಥಾನಕ್ಕೆ ಯಾರನ್ನ ಹೋಗ್ಬೇಕಂದ್ರೆ ಭಾನುವಾರದತ್ತು ಮತ್ತೆ ಅಮಾವಾಸ್ಯೆ ಪೌರ್ಣಮಿ ಆ ದಿವಸ ಹೋಗ್ಬೇಕು. ಶುಕ್ರವಾರ ಬೆಳಿಗ್ಗೆ ಹೊತ್ತು ಹೋಗ್ಬೇಕು. ಶುಕ್ರವಾರ ಮಂಗಳವಾರ ಇವಾಗ ಅಲ್ಲಿಂದ ನಾವು ಮುಗಿಸ್ಕೊಂಡು ಇಲ್ಲಿ ಏನಾನ ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹುಡುಗರು ಮಕ್ಳು ಬಂದಿರ್ತಾರಲ್ವಾ, ಏನಾನ ಕೊಡಿಸ್ಬೇಕು ಆಚೆ ಕಡೆ ಬಂದ್ಮೇಲೆ, ಅದಕ್ಕೋಸ್ಕರ ಪಾಕಶಾಲೆಗೆ ಬಂದಿದ್ದೀವಿ. ಇಲ್ಲಿ ಊಟ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಇವತ್ತಿನ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾಳೆ ವಿಡಿಯೋ ಯಾರು ಮಿಸ್ ಮಾಡ್ದಿರ ನಾಳೆ ವಿಡಿಯೋ ವಾಚ್ ಮಾಡಿ. ತಿಂತಾರೆ ಒಳ್ಳೆ. ಹ್ಮ್